ಸರ್, ನನ್ನ ಹೆಸರು ಚೇತನ್ ಅಂತ. ನನ್ನ ದರ್ಶನ್ ನಿರ್ಮಾಣಿ. ಅವತ್ತು ಅನುಕೂಲ ರೆಸಿಡೆನ್ಸಿಯಲ್ ಹತ್ರ ಹೋಗಿದ್ದೆ. ಅಲ್ಲಿ ಒಂದು ತಪ್ಪಾಗಿ ಮಾತಾಡ್ಬಿಟ್ಟಿದ್ದೀನಿ. ಮೊಹಮ್ಮದ್ ದಿನವಾಗಿ ಪ್ರಥಮಿಗೆ ಮಾತಾಡ್ಬಿಡ್ತೀನಿ. ಕಾನೂನು ಪ್ರಕಾರ ಏನಿದೆ ನಾನು ಅದಕ್ಕೆ ನಾನು ತಲೆ ಬಾಗ್ತೀನಿ. ನನ್ನ ಹತ್ರ ಏನೇ ಒಂದು ತಪ್ಪಾಗಿರೋ ನನ್ನ ಕ್ಷಮಿಸ್ಬಿಡಿ ಸರ್. ನನ್ನ ಹೆಸರು ಚೇತನ್ ಅಂತ. ನನ್ನ ದರ್ಶನ್ ನಿರ್ಮಾಣಿ. ಅವತ್ತು ಅನುಕೂಲ ರೆಸಿಡೆನ್ಸಿಯಲ್ ಹತ್ರ ಹೋಗಿದ್ದೆ. ಅಲ್ಲಿ ಒಂದು ತಪ್ಪಾಗಿ ಮಾತಾಡ್ಬಿಟ್ಟಿದ್ದೀನಿ. ಮೊಹಮ್ಮದ್ ದಿನವಾಗಿ ಪ್ರಥಮಿಗೆ ಮಾತಾಡ್ಬಿಡ್ತೀನಿ. ಕಾನೂನು ಪ್ರಕಾರ ಏನಿದೆ ನಾನು ಅದಕ್ಕೆ ನಾನು ತಲೆ ಬಾಗ್ತೀನಿ. ನನ್ನ ಹತ್ರ ಏನೇ ಒಂದು ತಪ್ಪಾಗಿರೋ ನನ್ನ ಕ್ಷಮಿಸ್ಬಿಡಿ ಸರ್. ನನ್ನ ಹೆಸರು ಚೇತನ್ ಅಂತ. ನನ್ನ ದರ್ಶನ್ ನಿರ್ಮಾಣಿ. ಅವತ್ತು ಅನುಕೂಲ ರೆಸಿಡೆನ್ಸಿಯಲ್ ಹತ್ರ ಹೋಗಿದ್ದೆ. ಅಲ್ಲಿ ಒಂದು ತಪ್ಪಾಗಿ ಮಾತಾಡ್ಬಿಟ್ಟಿದ್ದೀನಿ. ಮೊಹಮ್ಮದ್ ದಿನವಾಗಿ ಪ್ರಥಮಿಗೆ ಮಾತಾಡ್ಬಿಡ್ತೀನಿ. ಕಾನೂನು ಪ್ರಕಾರ ಏನಿದೆ ನಾನು ಅದಕ್ಕೆ ನಾನು ತಲೆ ಬಾಗ್ತೀನಿ. ನನ್ನ ಹತ್ರ ಏನೇ ಒಂದು ತಪ್ಪಾಗಿರೋ ನನ್ನ ಕ್ಷಮಿಸ್ಬಿಡಿ ಸರ್. ನನ್ನ ಹೆಸರು ಚೇತನ್ ಅಂತ. ನನ್ನ ದರ್ಶನ್ ನಿರ್ಮಾಣಿ. ಅವತ್ತು ಅನುಕೂಲ ರೆಸಿಡೆನ್ಸಿಯಲ್ ಹತ್ರ ಹೋಗಿದ್ದೆ. ಅಲ್ಲಿ ಒಂದು ತಪ್ಪಾಗಿ ಮಾತಾಡ್ಬಿಟ್ಟಿದ್ದೀನಿ. ಮೊಹಮ್ಮದ್ ದಿನವಾಗಿ ಪ್ರಥಮಿಗೆ ಮಾತಾಡ್ಬಿಡ್ತೀನಿ. ಕಾನೂನು ಪ್ರಕಾರ ಏನಿದೆ ನಾನು ಅದಕ್ಕೆ ನಾನು ತಲೆ ಬಾಗ್ತೀನಿ. ನನ್ನ ಹತ್ರ ಏನೇ ಒಂದು ತಪ್ಪಾಗಿರೋ ನನ್ನ ಕ್ಷಮಿಸ್ಬಿಡಿ. ಅವರು ಅದು ಮಾಡ್ದಂಗಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಶ್ಯೂರಿಟಿ ನನಗೆ ಗೊತ್ತಿಲ್ಲ ಯಾರ ಹೆಸರಲ್ಲಿ ತೊಗೋತಾರೆ ಅದು ಏನು ಸರ್. ಹಿಂಗೆ ಹರ್ಷ ಮೇಲಂಟ ಅದು ಫೋನ್ ಬರುತ್ತೆ ACPಗೆ. ಎಲ್ಲಿ ಸರ್ ಉಮಾಪತಿ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದಾರೆ, ಮಂಡ್ಯ ಹತ್ರ ಅರೆಸ್ಟ್ ಮಾಡಿಸ್ಬಿಡೋಣ. ಏನು ನಿಮ್ಮ ಅಪ್ಪಂದ ಪೊಲೀಸ್ ಏನಾಗ್ತದೆ ಅಂದರೆ ಹೊರ ಹೆಂಗಿದ್ರು ಒತ್ಕೊಳ್ಳೋದು 10 kg ಹೊರೋದಕ್ಕಿಂತ 100 kg ಹೊರೋದು ವಾಸಿ. ಇವಾಗ ನಮ್ಮ ಕೆಪಾಸಿಟಿ ಸರ್, ನನ್ನ ಹೆಸರು ಚೇತನ್ ಅಂತ. ನನ್ನ ದರ್ಶನ್ ನಿರ್ಮಾಣಿ. ಅವತ್ತು ಅನುಕೂಲ ರೆಸಿಡೆನ್ಸಿಯಲ್ ಹತ್ರ ಹೋಗಿದ್ದೆ. ಅಲ್ಲಿ ಒಂದು ತಪ್ಪಾಗಿ ಮಾತಾಡ್ಬಿಟ್ಟಿದ್ದೀನಿ. ಮೊಹಮ್ಮದ್ ದಿನವಾಗಿ ಪ್ರಥಮಿಗೆ ಮಾತಾಡ್ಬಿಡ್ತೀನಿ. ಕಾನೂನು ಪ್ರಕಾರ ಏನಿದೆ ನಾನು ಅದಕ್ಕೆ ನಾನು ತಲೆ ಬಾಗ್ತೀನಿ. ನನ್ನ ಹತ್ರ ಏನೇ ಒಂದು ತಪ್ಪಾಗಿರೋ ನನ್ನ ಕ್ಷಮಿಸ್ಬಿಡಿ ಸರ್. ನನ್ನ ಹೆಸರು ಚೇತನ್ ಅಂತ. ನನ್ನ ದರ್ಶನ್ ನಿರ್ಮಾಣಿ. ಅವತ್ತು ಅನುಕೂಲ ರೆಸಿಡೆನ್ಸಿಯಲ್ ಹತ್ರ ಹೋಗಿದ್ದೆ. ಅಲ್ಲಿ ಒಂದು ತಪ್ಪಾಗಿ ಮಾತಾಡ್ಬಿಟ್ಟಿದ್ದೀನಿ. ಮೊಹಮ್ಮದ್ ದಿನವಾಗಿ ಪ್ರಥಮಿಗೆ ಮಾತಾಡ್ಬಿಡ್ತೀನಿ. ಕಾನೂನು ಪ್ರಕಾರ ಏನಿದೆ ನಾನು ಅದಕ್ಕೆ ನಾನು ತಲೆ ಬಾಗ್ತೀನಿ. ನನ್ನ ಹತ್ರ ಏನೇ ಒಂದು ತಪ್ಪಾಗಿರೋ ನನ್ನ ಕ್ಷಮಿಸ್ಬಿಡಿ ಸರ್. ನನ್ನ ಹೆಸರು ಚೇತನ್ ಅಂತ. ನನ್ನ ದರ್ಶನ್ ನಿರ್ಮಾಣಿ. ಅವತ್ತು ಅನುಕೂಲ ರೆಸಿಡೆನ್ಸಿಯಲ್ ಹತ್ರ ಹೋಗಿದ್ದೆ. ಅಲ್ಲಿ ಒಂದು ತಪ್ಪಾಗಿ ಮಾತಾಡ್ಬಿಟ್ಟಿದ್ದೀನಿ. ಮೊಹಮ್ಮದ್ ದಿನವಾಗಿ ಪ್ರಥಮಿಗೆ ಮಾತಾಡ್ಬಿಡ್ತೀನಿ. ಕಾನೂನು ಪ್ರಕಾರ ಏನಿದೆ ನಾನು ಅದಕ್ಕೆ ನಾನು ತಲೆ ಬಾಗ್ತೀನಿ. ನನ್ನ ಹತ್ರ ಏನೇ ಒಂದು ತಪ್ಪಾಗಿರೋ ನನ್ನ ಕ್ಷಮಿಸ್ಬಿಡಿ ಸರ್. ನನ್ನ ಹೆಸರು ಚೇತನ್ ಅಂತ. ನನ್ನ ದರ್ಶನ್ ನಿರ್ಮಾಣಿ. ಅವತ್ತು ಅನುಕೂಲ ರೆಸಿಡೆನ್ಸಿಯಲ್ ಹತ್ರ ಹೋಗಿದ್ದೆ. ಅಲ್ಲಿ ಒಂದು ತಪ್ಪಾಗಿ ಮಾತಾಡ್ಬಿಟ್ಟಿದ್ದೀನಿ. ಮೊಹಮ್ಮದ್ ದಿನವಾಗಿ ಪ್ರಥಮಿಗೆ ಮಾತಾಡ್ಬಿಡ್ತೀನಿ. ಕಾನೂನು ಪ್ರಕಾರ ಏನಿದೆ ನಾನು ಅದಕ್ಕೆ ನಾನು ತಲೆ ಬಾಗ್ತೀನಿ. ನನ್ನ ಹತ್ರ ಏನೇ ಒಂದು ತಪ್ಪಾಗಿರೋ ನನ್ನ ಕ್ಷಮಿಸ್ಬಿಡಿ